ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕ್ ಬಂದಿಕೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂತ ಗೋಮಾಳ ಜಮೀನು ಅಂದ್ರೆ ಈ ಶವಗಳನ್ನ ಹಾಕ್ಲಿಕ್ಕೆ, ಈ ಸತ್ತಿರ್ತಕ್ಕಂಥ ಬಾಡಿಗಳನ್ನ ಹಾಕ್ಲಿಕ್ಕೆ ಇಂತಿಷ್ಟು ಜಾಗ ಅಂತ ಸರ್ಕಾರದವರೇ ಕೊಡ್ತಾರೆ. ಅದಕ್ಕೆ ಸ್ಮಶಾನದ ಜಾಗ ಅಂತ ಹೇಳ್ತಾರೆ. ಅಂತಹ ಸ್ಮಶಾನದ ಜಾಗವನ್ನು ಇನ್ನೊಬ್ರು ಲೂಟಿ ಮಾಡ್ಕೊಂಡಿದ್ದಾರೆ. ಆ ಸ್ಮಶಾನದ ಜಾಗವನ್ನ ಇನ್ನೊಬ್ರು ಹೊಡ್ಕೊಂಡು ತಿಂತಾ ಇದ್ದಾರೆ. ಅಕಸ್ಮಾತ್ ಆ ಜಾಗ ಎಲ್ಲಿ ಬರುತ್ತೆ ಅಂತ ಇಲ್ಲಿಯವರೆಗೂ ಸಹ ಗೊತ್ತಿಲ್ಲ. ಇದು 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷದ ಕಥೆ ಅಲ್ಲ ಸ್ವಾಮಿ. 1926ನೇ ಇಸ್ವಿಯಲ್ಲಿ ಕೊಟ್ಟಿರ್ತಕ್ಕಂತ ಜಾಗದ ಇನ್ನೂ ವಾಸ್ತವ ಸ್ಥಿತಿ ಅಂದ್ರೆ ಅದು ಎಲ್ಲಿದೆ ಅಂತಲೇ ಅಧಿಕಾರಿಗಳಿಗೂ ಗೊತ್ತಿಲ್ಲ, ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೂ ಗೊತ್ತಿಲ್ಲ. ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಏನ್ ಮಾತಾಡಿದ್ರು ಎಂಬುದ್ರ ಬಗ್ಗೆ ಒಂದು ವಿಡಿಯೋ ನೋಡ್ಕೊಂಡ್ ಬನ್ನಿ. ಇಂಜೆಕ್ಷನ್ ಆರ್ಡರ್ ಆಯ್ತು. ಅವ್ರ ಸರ್ವೆ ಅವ್ರ ಜಮೀನಿಗೆ ಮಾತ್ರ ಇಂಜೆಕ್ಷನ್ ಆರ್ಡರ್ ಆಯ್ತು. ನಮ್ಮ ಖರಾಬ್ ಜಮೀನಿಗೆ ಇಂಜೆಕ್ಷನ್ ಆರ್ಡರ್ ಆಗಿಲ್ಲ. ಅದ್ರ ನಂತರ 2015-16ರಲ್ಲಿ ಅಳತೆ ಆಯ್ತು. 15-16ರಲ್ಲಿ ಅಳತೆ ಆಗಿ ಹೋದಾಗ ಸ್ಟೇ ಇಲ್ಲ ಅಂದ್ರೆ ನೀವು ಪ್ರೊಸೀಡಿಂಗ್ಸ್ ಯಾಕೆ ಸ್ಟಾಪ್ ಮಾಡಿದ್ರಿ? ಅವರು ಮತ್ತೆ ಅಪ್ಲಿಕೇಶನ್ ಹಾಕೊಂಡ್ರೆ ಅವರು ಜಮೀನಿಗೆ ಮಾತ್ರ ಸ್ಟೇ ಇರುತ್ತೆ. ಹಂಗಲ್ಲ ಕರೆಕ್ಟ್ ಈಗ ಹೇಳ್ತಾ ಇರೋದು. ಆಮೇಲೆ ಏನಾಗಿದೆ, ಖರಾಬ್ ಜಮೀನು ಸರ್ಕಾರ ಜಮೀನು ಗೊತ್ತಾಯ್ತಲ್ಲ, ಅದು ಸರ್ಕಾರ ಜಮೀನು ಅಲ್ಲ, ನಮಗೆ ತಗೊಂಡ್ರ ಅಂತ ಅವ್ರ ಅಪ್ಲಿಕೇಶನ್ ಕರೆದಿರ್ತಾರೆ ಆ ಪಾರ್ಟಿ. ಹಂಗಲ್ಲ ಮೇಡಮ್ ಅವರೇ, 2021 ಒಂದು ಆದೇಶ ಆಯ್ತು ನಿಮಗೆ ಕೋರ್ಟಿನಿಂದ. ಏನಾಯ್ತು, ಅವರ ಜಮೀನನ್ನ ಬಿಟ್ಟು ನೀವು ನಮ್ಮ ಖರಾಬ್ ಜಮೀನಲ್ಲಿ ಏನೈತಲ್ಲ ಸ್ಮಶಾನಕ್ಕೆ ಸೇರಿದಿರ್ತಕ್ಕಂಥ ಜಮೀನನ್ನ ನೀವು ವಾಪಸ್ ಮಾಡಿ ಅಕ್ವೈರ್ ಮಾಡಿಕೊಡ್ರಿ ಅಂತಂದೇಳಿ ಒಂದು ಆದೇಶ ಆಯ್ತು. ಆ ಆದೇಶ ಪ್ರಕಾರ ನೀವು ಬಂದ್ರಿ, ಬಂದ್ರು ಸರ್ವೇರ್ ಬಂದು ಏನ್ ಮಾಡಿದ್ರು, ನಾವು ಪಂಚಾಯತಿ ವತಿಯಿಂದ ಎಲ್ಲ ಮೆಂಬರ್ಗೂ ಸೇರಿದ್ವಿ, ಹೋದ್ವಿ. ಅವರು ಹೊಲ್ದಾರ ನಮ್ಮ ಹೊಲ್ದಾಗ ಯಾರು ಕಾಲಕ್ಕಂಗಲ್ ಊರಾಡಾರ ಅಂದ್ರೆ ಅಧಿಕಾರಿಗಳು ಅಟ್ಲೀಸ್ಟ್ ಹೋದ್ರು ಒಳಕ್ ಹೋದ್ರ ಸರ್ವೆ ಮಾಡಿ ಏನ್ ಮಾಡಿದ್ರು ಅಂದ್ರೆ ಇಲ್ಲಿಂದ ಇಲ್ಲಿ ಬರ್ತೈತಿ, ಇಲ್ಲಿಂದ ಇಲ್ಲಿ ಬರ್ತೈತಿ ಅಂತ ರೋಡ್ನೆ ನಿಂತ್ಕೊಂಡು ಹೇಳಿದ್ರು. ಆ ಕೋರ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬನ್ನಿಕೋಡು ಗ್ರಾಮದಲ್ಲಿ ಸ್ಮಶಾನಕ್ಕೆ ಇರ್ತಕ್ಕಂಥ ಜಾಗವನ್ನ ಬೇರೆಯವರು ಅತಿಕ್ರಮಣ ಮಾಡಿಕೊಂಡು ಈ ಊರಿನಲ್ಲಿ ಅಂದ್ರೆ ಈ ಗ್ರಾಮದಲ್ಲಿ ಬನ್ನಿಕೋಡು ಒಂದು ಸಾಮಾನ್ಯ ಗ್ರಾಮ ಅಲ್ಲ. ಈ ಬನ್ನಿಕೋಡಿನ ಇತಿಹಾಸನೇ ಬೇರೆ ಇದೆ. ಇದು ಎಚ್ ಶಿವಪ್ಪನವರು ಹಿಂದೆ ಮಾಜಿ ಮಂತ್ರಿಗಳು, ಉಸ್ತುವಾರಿಯಾಗಿದ್ರು, ಸರ್ಕಾರಿ ಖಾತೆಯನ್ನು ಸಹ ಇವರ ಇಟ್ಕೊಂಡಿದ್ರು. ಅಂತಹ ಧೀಮಂತ ವ್ಯಕ್ತಿಯವರು ಈ ಬನ್ನಿಕೋಡು. ಅವರ ಮಗ ಎಚ್ ಶಿವಶಂಕರ್ ಅವರು ಸಹ ಅದೇ ಊರಿನವರೇ, ಶಿವಪ್ಪನವರ ಮಗ. ಆದರೂ ಸಮೇತ ಅವರು ಗೆದ್ದಿದ್ರು, ಎಲೆಕ್ಷನ್ ಅಲ್ಲಿ ಗೆದ್ರೂ ಸಮೇತನು ಆ ಊರಲ್ಲಿ ಸ್ಮಶಾನವಿಲ್ಲದೆ ಖಾಲಿ ಹೊಡಿತಾ ಇದೆ. ಅಲ್ಲಿ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಕ್ಕಂಥ ವಿಚಾರಗಳನ್ನು ಕೇಳಿದ್ರೆ ನಮಗೆ ಸಹ ಕಣ್ಣಲ್ಲಿ ನೀರು ಬರುತ್ತೆ ಸ್ವಾಮಿ. ಬದುಕಿದ್ದಾಗಂತೂ ಯೋಚನೆ ಮಾಡಿ ಜೀವನ ಮಾಡ್ತೀವಿ. ಸತ್ಮೇಲಾದ್ರೂ ನೆಮ್ಮದಿಯಾಗಿ ಅವ್ರಿಗೆ ಒಂದು 6 ಅಡಿ 3 ಅಡಿ ಜಾಗ ಕೊಡಕ್ ಆಗ್ತಾ ಇಲ್ಲ. ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ, ಪಂಚಾಯತಿಯಲ್ಲಿ ಇರ್ತಕ್ಕಂಥ PDOಗಳಿಗೆ, ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಅಂತ ಹೇಳಿದ್ರೆ ಇವ್ರು ಇನ್ಯಾವ ಸೀಮೆ ಆಡಳಿತ ಮಾಡ್ತಾರೆ ಹೇಳಿ ಅಲ್ವಾ? ನಾವು ಕೇಳ್ತಾ ಇರ್ತಕ್ಕಂಥದ್ದು ಹಿಂದೆ ಕೊಟ್ಟಿರ್ತಕ್ಕಂಥ ಅದೇ ಸರ್ಕಾರ ಕೊಟ್ಟಿರ್ತಕ್ಕಂಥ 2 ಎಕರೆ 6 ಗುಂಟೆ ಅದು ಜಾಗ ಇದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳಿದಾವೆ. ಈ ಅಧಿಕಾರಿಗಳು ಹೋಗಿ ಅಲ್ಲಿ ಅಳತೆ ಮಾಡಿ ಇದೇ ನಿನ್ನ ಮಶನದ ಜಾಗ ಅಂತ ಬರೇ ಆ ಒಂದು ಸ್ಪಾಟ್ ತೋರಿಸಿದ್ರೆ ಸಾಕು. ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಟ್ರಂಚ್ ಹಾಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಕಾಂಪೌಂಡ್ ಕಟ್ಕೋಬೇಕು, ಅದನ್ನ ಯಾವ ರೀತಿ ಸಿಸ್ಟಮ್ ಅಲ್ಲಿ ಇಟ್ಕೋಬೇಕು, ಅವನ್ನೆಲ್ಲವೂ ಅವ್ರು ಮಾಡ್ತಾರೆ. ಪ್ರತಿ ಗ್ರಾಮದಲ್ಲೂ ಇದಾವೆ. ಆದ್ರೆ ಈ ಶಿವಪ್ಪನವ್ರ ಕ್ಷೇತ್ರದಲ್ಲೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಸೀಮೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಹೇಳಿ? ಅವ್ರು ಯಾರ ಕೋರ್ಟಿಗೆ ಇಂಜೆಕ್ಷನ್ ಆಡ್ಕೊಂಡ್ರೆ ಇವ್ರ ಸ್ಮಶಾನ ಜಾಗಕ್ಕೂ ಅವ್ರ ಹೊಲಕ್ಕೂ ಏನ್ರಿ ಸಂಬಂಧ? ಈ ಅಧಿಕಾರಿಗಳು ಕೆಲಸ ಮಾಡಕ್ಕಾಗುತ್ತೆ ಅಂತ ಒಬ್ರು ಮೇಲೊಬ್ರು ಹೇಳ್ಕೊಂಡು ಹೀಗೆ ಸುಮಾರು 40 ವರ್ಷಗಳ ಕಾಲ, ಯಾಕಂದ್ರೆ 1996ರಲ್ಲಿ 26ರಲ್ಲಿ ಆಗಿರ್ತಕ್ಕಂಥದ್ದು ಇದು 2026
ನೋಡಿ ಎಲ್ಲಿಂದ ಎಲ್ಲಿಗೆ ಆ ಊರಿನ ಗ್ರಾಮಸ್ಥರು ಅಥವಾ ಅಲ್ಲಿ ಯಾರೇ ತೀರ್ಕೊಂಡ್ರು ಸಮೇತನು ಬೇರೆಯವರು ಜಾಗ ಕೊಡ್ಬೇಕಾಗಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಆ ಹೊಲ ಕೊಡ್ತಿರ್ತಕ್ಕಂಥ ವ್ಯಕ್ತಿ ಈ ದಿನ ಹೇಳ್ತಾರೆ ಸರ್ಕಾರದಿಂದ ಇರ್ತಕ್ಕಂಥ ಜಾಗದಲ್ಲಿ ನೀವು ಹಾಕ್ಬೇಕಾಗುತ್ತೆ, ಅಂತದ್ರಲ್ಲಿ ನಮ್ಮ ಹೊಲ ಇನ್ ಮುಂದೆ ಕೊಡಕ್ಕಾಗಲ್ಲ ಅಂತ ಹೇಳಿ ಆ ಒಂದು ಹೊಲಕ್ಕೆ ಬೇಲಿ ಹಾಕಿರ್ತಾರೆ. ಅವ್ರು ಹಾಕಿರ್ತಕ್ಕಂಥದ್ದು ತಪ್ಪು ಅಂತಲೂ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಜಾಗವನ್ನ ಉಪಯೋಗಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಕೆಲಸ. ಇಲ್ಲಿ ಗ್ರಾಮ ಪಂಚಾಯಿತಿಯವರೇ ತಲೆ ಕೆಡಿಸ್ಕೊಂಡಿಲ್ಲ ಅಂತ ತಿಳ್ಕೋಬೇಕು. 2021ರಲ್ಲಿ ಕೋರ್ಟ್ ಆದೇಶ ಮಾಡುತ್ತೆ ಆ ಜಾಗವನ್ನ ಅದು ಎಲ್ಲಿದೆ ಅದು ಗುರುತಿಸಿ ಆ ಗ್ರಾಮ ಪಂಚಾಯಿತಿಗೆ ಮುಟ್ಟುಗೋಲು ಅಂದ್ರೆ ಗ್ರಾಮ ಪಂಚಾಯಿತಿಗೆ ಕೊಡಬೇಕು ಅಂತ ತಹಸೀಲ್ದಾರ್ ಅವರಿಗೆ ಆರ್ಡರ್ ಮಾಡುತ್ತೆ. ತಹಸೀಲ್ದಾರ್, ಇಒ, PDO 30 ಸೇರ್ಬಿಟ್ಟು ಅದನ್ನ ಅಳತೆ ಮಾಡಿ ಕೊಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಕೆಲಸ ಆಗಿತ್ತು. ಆದ್ರೆ ಇಲ್ಲಿ ಏನಾಗುತ್ತೆ, ಸರ್ವೇದರ್ ಬರ್ತಾರೆ, ಅಳತೆನೆ ಮಾಡಲ್ಲ, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ಬಿಡ್ತಾರೆ. ಅವಾಗ ಯಾರಿದ್ರು ತಾಲೂಕು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಅದು ಆ ಒಂದು ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಹೊರತು ನಾವು ಪತ್ರಕರ್ತರಿಗೆ ಗೊತ್ತಿರಲ್ಲ. ಬಟ್ ಇಲ್ಲಿ ಯಾರು ಏನೇ ಮಾಡಿದ್ರು ಮೇಲಧಿಕಾರಿಗಳು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇದು. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕೊಡಬೇಕಾಗಿರ್ತಕ್ಕಂಥ ಜಾಗವನ್ನ ಸರಿಯಾದ ಸುವ್ಯವಸ್ಥೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನ ಕೊಟ್ಟು ಇದನ್ನು ನೀವು ಇನ್ ಮುಂದೆ ಮೇಂಟೈನ್ ಮಾಡಿ ಅಂತ ಹೇಳಬೇಕಾಗಿರ್ತಕ್ಕಂಥದ್ದು ತಾಲೂಕು ದಂಡಾಧಿಕಾರಿಗಳ ಕೆಲಸ ಹಾಗೂ ಇಒ ಕೆಲಸ ಆಗಿರುತ್ತೆ. ಇಲ್ಲಿ ಅದ್ ಯಾವ್ದು ನಡೆದಿಲ್ಲ. ಇವ್ರು ಏನಾದ್ರು ಬಾಡಿ ತಗೊಂಡು ಹೋದ ತಕ್ಷಣನೇ ಅವ್ರು ಅದು ಹೊಲದಾಗ ಯಾವ ರೀತಿ ಕಾಲನಿತ್ಯ ಇಡ್ರಿ, ಯಾಕೆಂದ್ರೆ ಗ್ರಾಮಸ್ಥರು ಹೇಳಿರ್ತಕ್ಕಂಥ ಮಾತು ಇದು. ಇಂಜೆಕ್ಷನ್ ಆರ್ಡರ್ ತಂದಿದೀವಿ, ನೀವು ಯಾವ್ದು ಹತ್ರಕ್ಕೆ ಬರಂಗಿಲ್ಲ ಅಂತ ಹೇಳಿ ಇಡೀ ಊರಿಗೆ ವಿರೋಧ ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸಹ ಊರಲ್ಲಿ ಇದ್ದಾರೆ. ಈಗ ಇವತ್ತು ಏನ ಗ್ರಾಮ ಪಂಚಾಯತಿ ಒಳಗಡೆ ಆ ಬಾಡಿ ಅಂದ್ರೆ ಆ ಶವ ಸಂಸ್ಕಾರ ಅದನ್ನ ಕಣ್ಣಾಗ ನೋಡಕ್ಕಾಗಲ್ಲ ಕಣ್ರಿ. ಏನ್ ವಿಚಿತ್ರ ಕಾಲ ಬಂದ್ಬಿಡ್ತ್ರಿ. ಹೇಳಿ, ಈ ಒಂದು ಸುವ್ಯವಸ್ಥೆಗೆ ಯಾರ ಕಾರಣರು? ಅಧಿಕಾರಿಗಳು ಇಷ್ಟು ದಿವಸ ನಿರ್ಲಕ್ಷ್ಯ ಮಾಡಿದ್ದೆ ತಪ್ಪ, ಅಥವಾ ಗ್ರಾಮ ಪಂಚಾಯತಿಯವರು ಯಾರೋ ಒಂದು ತೀರ್ಕೊಂಡ ಕೇಳಿದ್ದಪ್ಪ, ಅಥವಾ ಭಾರತದ ಸುವ್ಯವಸ್ಥೆಯಲ್ಲಿ ಈ ಒಂದು ಸಂವಿಧಾನದ ಪೀಠಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದು ಯಾವುದೇ ಗ್ರಾಮದಲ್ಲಾಗಿರ್ಲಿ, ಯಾವುದೇ ಪಂಚಾಯತಿ ಆಗಿರ್ಲಿ, ಆ ವ್ಯಾಪ್ತಿಯಲ್ಲಿ ಆ ಒಂದು ಸ್ಮಶಾನ ಜಾಗಕ್ಕೆ ಇಷ್ಟು ಅಂತ ಕೊಡ್ಲೇಬೇಕಾಗುತ್ತೆ. ಇದು ಸರ್ಕಾರದಲ್ಲಿದೆ, ಸರ್ಕಾರದ ನಿಯಮನೇ ಇದೆ. ಆದ್ರೆ ಇಲ್ಲಿ ಆ ರೀತಿಯಾಗಿ ಈ ಗ್ರಾಮದಲ್ಲಿರಲ್ಲ ಅಂತ ಬಹಳ ಬೇಜಾರು. ಯಾಕೆಂತ ಹೇಳಿದ್ರೆ ನಾವು ನಮ್ಮ ತಂಡದೊಂದಿಗೆ ಹೋಗಿ ಅಲ್ಲೆಲ್ಲ ರೀತಿಯ ಗ್ರಾಮಸ್ಥರ ಹತ್ರ ಮಾತಾಡಿದಾಗ ಅಲ್ಲಿ ಕಂಡು ಬಂದಿದ್ದು ಎಲ್ಲ ದಾಖಲೆಗಳು ಸಹ ಈ ಒಂದು ಸ್ಮಶಾನಕ್ಕೆ ಸೇರಿರ್ತಕ್ಕಂಥ ಹೆಸರಿನಲ್ಲೇ ಇದೆ. ಆದ್ರೆ ಜಾಗ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಿರ್ತಕ್ಕಂಥದ್ದು ಹೋದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗಲಾಟೆ ಮಾಡ್ತಾರೆ. ನೋಡಿ ಇವತ್ತು ಆ ಊರಿನ ಪರಿಸ್ಥಿತಿ ಏನಾಗಿದೆ ಅಂತ ಒಂದು ವಿಡಿಯೋದ ಮುಖಾಂತರ ನೋಡ್ಕೊಂಡು ಬನ್ನಿ. ಬಾರ್ಡರ್ ಕಟ್ಟಿ ಅಟ್ಲೀಸ್ಟ್ ಒಂದು ಬೋರ್ಡ್ ಈ ಬಾರ್ಡರ್ನ ಯಾರಾದ್ರೂ ತೆರವುಗೊಳಿಸಿದ್ರೆ ಕಾನೂನು ಸೂಕ್ತ ಕಾನೂನು ಬೋರ್ಡ್ ಹಾಕಿ ಅತಿಕ್ರಮಣ ಮಾಡಿದ್ರೆ ನಿಷೇಧ ಅಂತಂದು ಹೇಳಿ ಬೋರ್ಡ್ ಹಾಕಿ ಅದನ್ನ ಆ ಪ್ರಕಾರ ಮಾಡಿ ಹೋಗಿದ್ರೆ ಅದು ಏನಾಗ್ತಿತ್ತು ಸರ್. ಏನ್ ಮಾಡಿದ್ರು ಅಲ್ಲಿ ನಮಗೆ ದಾರ್ಯಾಗ ಬಂದು ಸ್ಮಶಾನ ಇಲ್ಲೇ ಐತಪ್ಪ, ಈ ಜಾಗದಿಂದ ಈ ಜಾಗ, ಈ ಜಾಗದಿಂದ ಈ ಜಾಗ ಅಂತ ದೂರ ತೋರಿಸಿದ್ರು. ಅಲ್ಲಿಗೆ ಅದೆಲ್ಲ ಮೊಟಕಾದ್ಮೇಲೆ ಇವರು ನಾವು ಈಗ ಇಷ್ಟಕ್ಕಂದೆಲ್ಲ ಮಾಡಿದ ಮೇಲೆ ನೀವು ಬರೋಕ್ಕಿಂತ ಮುಂಚೆಗೆ ಎಡೆಲ್ಲರ್ ಕೊಟ್ಟಾಗೆ ಮಾತಾಡಿದ್ರು. ನೀವು 2ನೇ ತಾರೀಕು ಎಡೆಲ್ಲರಿಗೆ ನೀವು ಸರ್ವೆ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದಿರಿ. ಸರ್ವೆ ಮಾಡಿದ್ರೆ 2/12 ಮಾಡಿದ್ರಿ. ವಿಡಿಯೋ ಬಂದಿದ್ರು. 2ನೇ ತಾರೀಕಿಗೆ ನೀವು ನೋಟಿಸ್ ಜಾರಿ ಮಾಡಿರಿ ಸರ್. ಎಡೆಲ್ಲರಿಗೆ ನೀವು ಸರ್ವೆ ಕಳಿಸ್ರಿ. ಅದೇ ಜಾಗದಲ್ಲಿ ಮತ್ತೆ ಆಗ್ಲಿಕ್ಕೆ ತಹಸೀಲ್ದಾರರು ಮತ್ತೆ ಬಿಟ್ಟಿದ್ದಾರೆ. ನೇರವಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ.
ಆಯ್ತು. ಮಾಜಿ ಮಿನಿಸ್ಟರ್ ಇದ್ರು ಆಗಿಲ್ಲ, ಮಾಜಿ ನಮ್ಮ MLA ಇದ್ರು ಆಗಿಲ್ಲ. ಈಗ ಯಾರು ಇಲ್ಲಿವರೆಗೂ ಇಷ್ಟೊತ್ತ ನಾನು ಬೆಳಗ್ಗಿನಿಂದ ನಡೆದ ಸಭೆಗೆ ಸಭೆಗೆ ತಹಶೀಲ್ದಾರ್ ಅವರು ಬಂದು ಯಶಸ್ವಿ ಇಡೀ ನಮ್ಮ ಗ್ರಾಮದ ಜನತೆಗೆ ಸ್ಪಂದಿಸಿದ್ದಕ್ಕೆ ನಾವು ತಹಶೀಲ್ದಾರ್ ಸಾಹೇಬರಿಗೆ ಧನ್ಯವಾದ ತಿಳಿಸ್ತಾ ದಯಮಾಡಿ ಕಾರ್ಯಕ್ಕೆ ಜಮೀನಿನ ಮಾಲೀಕರಾದಂಥ ಹನುಮಂತಪ್ಪನವರು ಮತ್ತೆ ಅವ್ರ ಮಗ ಸುನೀಲ್ ಅವರು ಒಪ್ಪಿಗೆ ಕೊಟ್ಟಿರೋದಕ್ಕೆ ಸಂತೋಷ ವ್ಯಕ್ತಪಡಿಸ್ತಾ ಇದನ್ನ ಶವ ಸಂಸ್ಕಾರ ಕಾರ್ಯಕ್ರಮ ಮಾಡಿ ಮುಗಿಸ್ತೀವಿ. ಇದಿಷ್ಟು ನೋಡಿ, ಇಲ್ಲಿ ಬನ್ನಿಕೋಡು ಗ್ರಾಮದವ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅಷ್ಟು ಒಳಗಡೆ ಗ್ರಾಮದಲ್ಲಿ ಏನೇ ಒಂದಾದ್ರೂ ಇವರೇ ಹೊಣೆಯಾಗಿರ್ತಾರೆ. ಆಗಿಲ್ಲದು ಈಗ ಕತ್ತಿರೋದು ಯಾಕೆ